ತರಬೇತಿ ಕೇಂದ್ರ ಶಿರಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ. 17ನೇ ವರ್ಷದ ಬೇಸಿಗೆಯ ರಜೆ ಶಿಬಿರ 2026 1ರಿಂದ 10ನೇ ತರಗತಿವರೆಗೆ ಗಣಿತ, ಇಂಗ್ಲಿಷ್, ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು. 4 ಮತ್ತು 5ನೇ ತರಗತಿಗಳಿಗೆ ನವೋದಯ, ಸೈನಿಕ್, ಆಳ್ವಾಜ್, ಮೊರಾರ್ಜಿ ತರಬೇತಿ ಕೊಡಲಾಗುವುದು. ಸೂಚನೆ: ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ, ಅಭ್ಯಾಸ ಕೌಶಲ್ಯ, ಸಂಸ್ಕಾರ ಶಿಬಿರ ನಡೆಸಲಾಗುವುದು. ಉತ್ತಮ ಊಟ, ಉಪಚಾರದ ಹಾಸ್ಟೆಲ್ ಸೌಲಭ್ಯ. ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ. ಸಂದೀಪ್ ಸರ್. ಮೊಬೈಲ್ ಸಂಖ್ಯೆ 9632521581. ಫೆಬ್ರವರಿ 27ರಂದು ವಿಜಯಪುರದಲ್ಲಿ ಜನತಾದಳದಿಂದ ಬೃಹತ್ ಜನತಾ ಸಮಾವೇಶ. ಶಹಜಾನ್ ಡೊಂಗರಗಾಂವ್, ಶಂಕರ ಮಾಡಲ್ಗಿ ಮಾಹಿತಿ. ಜಾತ್ಯತೀತ ಜನತಾದಳ ಪಕ್ಷ 25 ವರ್ಷಗಳನ್ನು ಪೂರೈಸಿರುವ ಏಕೈಕ ಪ್ರಾದೇಶಿಕ ಪಕ್ಷವಾಗಿದೆ. ಈ ನಿಮಿತ್ತ ರಾಜ್ಯದ ವಿವಿಧ ಕಡೆ ಜನತಾ ಸಮಾವೇಶಗಳನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ಮುಂಬರುವ ಫೆಬ್ರವರಿ 27ರಂದು ವಿಜಯಪುರ ನಗರದಲ್ಲಿ ಕಿತ್ತೂರು ಕರ್ನಾಟಕ ಮಟ್ಟದ ಬೃಹತ್ ಜನತಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಪಕ್ಷದ ಕಾರ್ಯಕರ್ತರ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದು ರಾಜ್ಯ ಉಪಾಧ್ಯಕ್ಷ ಶಹಜಾನ್ ಡೊಂಗರಗಾಂವ್ ಮತ್ತು ಬೆಳಗಾವಿ ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲ್ಗಿ ಆಗ್ರಹಿಸಿದ್ದಾರೆ. ಈಗ ಮಾನ್ಯ ಅಧ್ಯಕ್ಷರು ಹೇಳಿದಾಗೆ ಈ ಜನತಾ ಸಮಾವೇಶ ಅನ್ನುವಂಥದ್ದು ಒಂದು ಬೃಹತ್ ಕಾರ್ಯಕ್ರಮ ವಿಜಯಪುರದಲ್ಲಿ 27ನೇ ತಾರೀಕು ಆಯೋಜನೆ ಮಾಡುವುದು ನಮ್ಮ JDS ಪಕ್ಷದ ಎಲ್ಲ ಹಿರಿಯರು ನಿರ್ಧರಿಸಿದ್ದಾರೆ. ಇದರ ಉದ್ದೇಶ ಏನಪ್ಪ ಅಂತಂದ್ರೆ, ಈ ಜನತಾದಳ ಪಕ್ಷ ಇದು ಸ್ಥಾಪನೆಯಾಗಿ 25 ವರ್ಷ ಆಯಿತು. ಇದು ಯಾವುದೇ ಒಂದು ಪ್ರಾದೇಶಿಕ ಪಕ್ಷದಲ್ಲಿ 25 ವರ್ಷ ತನಕ ಜೀವಂತಿದ್ದು ಜನಸಾಮಾನ್ಯರ ಸೇವೆಯನ್ನು ಮಾಡಿರುವಂಥದ್ದು ಯಾವುದೇ ಪಕ್ಷ ಇದ್ರೆ ಅದು JDS ಪಕ್ಷ. ಬಾಕಿ ಯಾವ ಪ್ರಾದೇಶಿಕ ಪಕ್ಷ ಆಗಿಂದಾಗ ಒಂದನೇ ಚುನಾವಣೆಯಲ್ಲಿ ಅವು ಎಲ್ಲ ಹೋಗಿಬಿಟ್ಟಿದ್ದಾವೆ. ಆದರೆ ಈ ಪಕ್ಷ ಮಾತ್ರ ಸ್ಥಿರವಾಗಿ ಈ ನಮ್ಮ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ಅನುಕೂಲವಾಗುವಂಥ ಕೆಲಸ ಮಾಡಿದ್ದು. ಇದು ಮಾಜಿ ಪ್ರಧಾನಿಯವರು ದೇವೇಗೌಡರು ಹಿಡ್ಕೊಂಡು ಮತ್ತು ಕುಮಾರಣ್ಣ ಅವರೆಲ್ಲ ಪ್ರತಿಯೊಂದು ಗ್ರಾಮ ವಾಸ್ತವ್ಯ ಮಾಡಿ ಹಳ್ಳಿಯ ಸಮಸ್ಯೆಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಈ ಗ್ರಾಮೀಣ ಜನತೆಗೆ ವಿಶೇಷವಾಗಿ ರೈತರ ಸಾಲ ಮನ್ನಾ ಮಾಡಿ ರೈತರ ಕಷ್ಟ ಏನಕ್ಕನ್ನು ತಿಳ್ಕೊಂಡು ಮಾಡಿರುವಂಥದ್ದು. ಮಾಜಿ ಪ್ರಧಾನಿ ಅವರು ದೇವೇಗೌಡರು ಇವರು ಹೇಳಿದ್ರಲ್ಲ, ಅನೇಕ ಸಕ್ಕರೆ ಕಾರ್ಖಾನೆಗಳಿಗೆ ಕೊಟ್ಟರು. ಅಷ್ಟೆಲ್ಲ ನೀರಾವರಿ ಯೋಜನೆಗಳನ್ನು ಮತ್ತು ಭಾಳಷ್ಟು ಅನುಷ್ಠಾನ ತಂದರು. ಅಷ್ಟೆಲ್ಲ ಕೈಗಾರಿಕೆ ಉನ್ನತೀಕರಣ ಮಾಡುವಂಥ ಭಾಳಷ್ಟು ಕೆಲಸ ಮಾಡಿದ್ದಾರೆ, ಹೇಳಿದ್ರು ಭಾಳ ಅದ. ಅದಕ್ಕಾಗಿ ನಾವು ಸಾಮಾನ್ಯರಿಗೆ, ರೈತರಿಗೆ ಈ ಒಂದು ಸಮಾವೇಶಕ್ಕೆ ಆಗಮಿಸಿ ಅಲ್ಲಿ ಭಾಗವಹಿಸಿ ಅದನ್ನು ಯಶಸ್ವಿ ಮಾಡಿ ಕೊಡಬೇಕು. ನಾವು ಅದರ ತನ್ಮೂಲಕ ಏನೈತೆ ಸನ್ಮಾನ್ಯ ಶ್ರೀ ದೇವೇಗೌಡರಿಗೆ ಒಂದು ಗೌರವ ಸಲ್ಲಿಕೆ ಮಾಡೋಣ ಅಂಥೇಳಿ ನಾವು ತಮ್ಮ ಮುಖಾಂತರ ಎಲ್ಲರಿಗೂ ವಿನಂತಿ ಮಾಡ್ತೀವಿ. ಹೆಚ್ಚಿನ ಬರಬೇಕು ಅಂತೇಳಿ ನಾವು ಎಲ್ಲ ಜನಸಾಮಾನ್ಯರಿಗೆ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಕಾರ್ಯಕರ್ತರು, ನಮ್ಮ ಪದಾಧಿಕಾರಿಗಳು ಸಹಿತ ಜನಸಂಪರ್ಕ ಮಾಡಿ ಹೆಚ್ಚಿಗೆ ಜನರನ್ನು ಕೂರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಮಗೆಲ್ಲರಿಗೂ ಧನ್ಯವಾದಗಳನ್ನು ನಾನು ಹೇಳಿ ನಾನು ಮಾತಾಡ್ತೀನಿ. ಅವರು ಶನಿವಾರ ದಿನಾಂಕ 14ರಂದು ಪಟ್ಟಣದ ಲಕ್ಷ್ಮೀ ಸಹಕಾರಿಯ ಸಭಾಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು. ಕುಮಾರಣ್ಣನವರು ನಮ್ಮ ಕಿತ್ತೂರು ಕರ್ನಾಟಕದ 7 ಜಿಲ್ಲೆಯನ್ನು ಒಳಗೊಂಡು ಅಂದರೆ ಹಾವೇರಿ, ಗದಗ, ಧಾರವಾಡ, ಹುಬ್ಬಳ್ಳಿ, ಉತ್ತರ ಕನ್ನಡ, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ 7 ಜಿಲ್ಲೆಯನ್ನು ಒಳಗೊಂಡು ಇವತ್ತು ನಾವು ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಇದನ್ನು ಸಮಾವೇಶ ಮಾಡಬೇಕಾದ್ರೆ ಮೊದಲನೇ ಸಭೆಯನ್ನು ಹಾಸನದಲ್ಲಿ ಮಾಡಿ, ಆ ಸಭೆ ಯಾವುದಂತಾರೆ ಜನತಾ ಸಮಾವೇಶ. ಅದು ರೇವಣ್ಣ ಸಾಹೇಬರ ನೇತೃತ್ವದಲ್ಲಿ ಒಂದು 3 ಲಕ್ಷ ಜನಸಂಖ್ಯೆಯನ್ನು ಕೂಡಿಸಿದಂಥ ಇತಿಹಾಸ ಪ್ರಾದೇಶಿಕ ಪಕ್ಷಕ್ಕೆ ಎಲ್ಲಿಯೂ ಇಲ್ಲ. ಅದು ಈ ಆಡಳಿತ ಪಕ್ಷಕ್ಕೂ ಸಹಿತ ಇಲ್ಲ. ಒಂದೇ ಜಿಲ್ಲೆಯಲ್ಲಿ 3 ಲಕ್ಷ ಜನಸಂಖ್ಯೆ ಕೂಡಿದಂಥ ಕೀರ್ತಿ ಏನಾರು ಬರಬೇಕಾಗಿದ್ರೆ ದೇವೇಗೌಡ ಅಪ್ಪಾಜಿಯವರು, ಕುಮಾರಣ್ಣವರು, ಆಮೇಲೆ ನಿಖಿಲನವರು, ರೇವಣ್ಣ ಸಾಹೇಬರು ಇವರೆಲ್ಲರೂ ಆದೇಶದ ಮೇರೆಗೆ ನಾವು 18 ಮತಕ್ಷೇತ್ರಗಳಲ್ಲಿ ನಾವೆಲ್ಲ ಪ್ರವಾಸವನ್ನು ಕೈಗೊಂಡಿದ್ದೀವಿ. ಆ ನಿಮಿತ್ತವಾಗಿ ಇವತ್ತು ಮುಂಜಾನೆ ನಮ್ಮದು 11 ಗಂಟೆಗೆ ಸಭೆ, ಪತ್ರಿಕಾಗೋಷ್ಠಿ, ಮೊದಲನೇ ಸಭೆ ಇವತ್ತು 14ನೇ ತಾರೀಕಿದ್ದು ಪ್ರವಾಸದ್ದು ಕಾಗವಾಡದಲ್ಲೇ ಇವತ್ತು ಚಾಲು ಮಾಡಿದ್ವಿ. ಆ ಕಾರಣಕ್ಕಾಗಿ ನಾವು ಬಿಜಾಪುರದಲ್ಲಿ ಜನತಾ ಸಮಾವೇಶ ಮಾಡೋ ಉದ್ದೇಶ ಏನಂತಂದ್ರೆ, ಕುಮಾರಣ್ಣ ಮಾಡಿದಂಥ ವಿಷಯವನ್ನು ಸಂಪೂರ್ಣವಾಗಿ ನಾವೆಲ್ಲರಿಗೆ
ಹೇಳಬೇಕು. ಕುಮಾರಣ್ಣ ಅವರೇ ನಮ್ಮಲ್ಲಿ ಒಮ್ಮೆ 20 ತಿಂಗಳಿದ್ರು, ಒಮ್ಮೆ 12-13 ತಿಂಗಳಿದ್ರು. ಅಷ್ಟೇ ಅವಧಿಯಲ್ಲಿಯೂ ಸಹಿತ ನಾವು ಯಾವುದೇ ಕಾರಣಕ್ಕೂ 35,000 ಕೋಟಿ ಹಣವನ್ನು ಸಾಲ ಮನ್ನಾ ಮಾಡಿದಂಥ ಅದು ಯಾವ್ದಾದ್ರು ಉದಾಹರಣೆ ಇದ್ದರೆ ಅದು ಭಾರತ ದೇಶದಲ್ಲಿ ಏಕೈಕ ಒಬ್ಬ ನಾಯಕ ಯಾರು ಇದ್ರೆ ಅದು ಕುಮಾರಸ್ವಾಮಿ ಅವ್ರ ಬಗ್ಗೆ ಯಾರೂ ಇಲ್ಲ. ಹಾಗಾಗಿ ಈ ಭಾಗದಲ್ಲಿಂದ ಇಷ್ಟೆಲ್ಲ ಆರ್ಥಿಕ ಒಂದು ಪ್ರಬಲ ಆಗ್ಬೇಕಾದ್ರೆ, ಜನರಂತೆ ಸಾಕಷ್ಟು ದುಡ್ಡು ಇರಬೇಕಾದ್ರೆ ಇದಕ್ಕೆ ಕಾರಣೀಭೂತರ ದೇವೇಗೌಡ ಅಪ್ಪಾಜಿ. ಯಾಕಂದ್ರೆ ಇಂದ ರಾಜಕಾರಣ ಮಾಡೋದು ಬೇರೆ. ದೇವೇಗೌಡ ಅಪ್ಪಾಜಿಯವರು ಅವತ್ತಿಂದ 20 ಸಕ್ಕರೆ ಫ್ಯಾಕ್ಟ್ರಿಗಳಿಗೆ ಲೈಸೆನ್ಸನ್ನು ಕೊಡ್ತಿದ್ರೆ ಈ ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ ಹಣದ ಪ್ರಭಾವ ಇಷ್ಟ ಆಗ್ತಿರ್ತಿಲ್ಲ. ಕೇಂದ್ರದ ಎನ್ಡಿಎ ಕೂಟದ ಮಿತ್ರ ಪಕ್ಷವಾಗಿರುವ ಜೆಡಿಎಸ್ ಪಕ್ಷ ಮುಂದಿನ ಎಲ್ಲ ಚುನಾವಣೆಗಳನ್ನು ಬಿಜೆಪಿಯ ಮೈತ್ರಿಯೊಂದಿಗೆ ಎದುರಿಸಲಿದೆ. ಕಳೆದ 3 ವರ್ಷಗಳಿಂದ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದಿಂದಾಗಿ ಅಭಿವೃದ್ಧಿ ಕುಂಠಿತಗೊಂಡಿದೆ. ಮುಖ್ಯಮಂತ್ರಿ ಕುರ್ಚಿಗಾಗಿ ದಿನ ಬೆಳಗಾದರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮಧ್ಯ ಆಂತರಿಕ ಕಿತ್ತಾಟ ಜೋರಾಗಿದೆ. ಆಡಳಿತ ಯಂತ್ರ ಸಂಪೂರ್ಣವಾಗಿ ಹದಗೆಟ್ಟಿದೆ. ಹಿಪ್ಪರಗಿ ಗೇಟ್ ಮುರಿದು ಕೃಷ್ಣಾ ನದಿಯಿಂದ ಸುಮಾರು 2.5 ಟಿಎಂಸಿ ನೀರು ಪೋಲಾಗಿ ಈ ಭಾಗದ ಜನರಿಗೆ ನೀರಿನ ಗಂಭೀರ ಸಮಸ್ಯೆ ಎದುರಾದರೂ ಕೂಡ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ. ಒಂದ್ ವೇಳೆ ನೀರು ತರದಿದ್ರೆ ಗತಿ ಏನೇ, ಎಷ್ಟು ಕೋಟಿ ಲಾಸ್ ಆಗ್ತದೆ ರೈತರದು. ಎಲ್ಲ ಕಬ್ಬುಗಳು ಒಣಗ್ತಾವ, ಎಲ್ಲ ಬೆಳೆ ಒಣಗ್ತಾವ. ಇವಾಗ ದ್ರಾಕ್ಷಿದಾರ ಸಹಿತ ನೀರು ಕಡಿಮೆ ಬೀಳ್ತಾವ. ಬಿಫೋರ್ ಪ್ರಿಕಾಷನ್ ನೀರ್ದು ಪ್ರಿಕಾಷನ್ ಅಂದ್ರೆ ಈಗ ಆದಷ್ಟು ಬೇಗನೆ ನೀರು ಬಿಡಿಸ್ಬೇಕು ಅವರು. ಆದಷ್ಟು ಬೇಗನೆ ಮಹಾರಾಷ್ಟ್ರ ರಾಜ್ಯಕ್ಕೆ ನೀರ ಬಿಡಿಸುವಂತ ಪ್ರಯತ್ನ ಮಾಡ್ಬೇಕು. ಈ ಕೈಯಾಗ ಹಣ ಬಂದಿದ್ರೆ ಇದಕ್ಕೆಲ್ಲಕ್ಕೂ ಕಾರಣೀಭೂತರು ದೇವೇಗೌಡ ಅಪ್ಪಾಜಿ. ಆ ಕಾರಣಕ್ಕಾಗಿ ಇಂದ ನಾವು ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಾವುದೇ ನಾವು ಜನರು ನೀರಾವರಿ ಇರ್ಬೋದು, ಈ ಕಬ್ಬಿನ ಫ್ಯಾಕ್ಟ್ರಿಗಳ ಏನಾರು ಆಗ್ಬೇಕಾಗಿದ್ರೆ ಅದು ದೇವೇಗೌಡ ಅಪ್ಪಾಜಿ ಅವ್ರ ಕಾಲದಲ್ಲಿ ಆಗೈತೆ, ಹೊರತಾಗಿ ಬೇರೆ ಯಾರ ಕೈಯಲ್ಲಿ ಮಾಡಲಿಕ್ಕಾಗಿಲ್ಲ. ಆ ನಿಮಿತ್ತವಾಗಿಂದ ನಾವು 27 ಫೆಬ್ರವರಿ 27ನೇ ತಾರೀಕು ಜನತಾ ಸಮಾವೇಶವನ್ನು ಬಿಜಾಪುರ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣ 1.5 ಲಕ್ಷಕ್ಕಿಂತ ಹೆಚ್ಚಿಗೆ ಜನಸಂಖ್ಯೆಯನ್ನು ನಾವೇನು ಕೂಡಿಸ್ಕೊಂಡು ನಾವು ಜನತಾ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಕಾಗವಾಡ ಮತಕ್ಷೇತ್ರದಲ್ಲಿ ನಾವು ಮನವಿ ಮಾಡ್ಕೋದಿಲ್ಲಂತಂದ್ರೆ ನೀವು ಎಲ್ಲ ಜನ ಬರಬೇಕು. ಬಂದ ನಮ್ಮ ಈ ಪಕ್ಷಕ್ಕೆ, ಪ್ರಾದೇಶಿಕ ಪಕ್ಷಕ್ಕೆ 25 ವರ್ಷ ಆಗೈತಿ. ಯಾವುದೇ ಪಕ್ಷ ಈಗಾಗಲೇ ನಮ್ಮ ಹಿರಿಯರು ಹೇಳಿದ್ರು 25 ವರ್ಷ. ಈಗ ಕಲಾಪಕ ನಮ್ಮ ಮೆಗನವರು ಇರ್ಬೋದು, ಡೋಂಗರ್ಗಾಂವ್ ಕಾಕಾರ ಹೇಳಿದ್ರು 25 ವರ್ಷ ಪ್ರಾದೇಶಿಕ ಪಕ್ಷ ಈ ಕರ್ನಾಟಕದಾಗ ಎಲ್ಲಿ ಉಳಿದಲ್ಲ. ಭಾಳ 3 ವರ್ಷ, 4 ವರ್ಷ, 2 ವರ್ಷ ಉಳಿದ ಸಂಪೂರ್ಣ ಪಕ್ಷಗಳನ್ನು ಹೋಗಿದಾವೆ. ಅಂಥವ್ರಾಗ ಏನಾರು ಒಂದು ಪ್ರಾದೇಶಿಕ ಪಕ್ಷ ಉಳಿದಿದ್ರೆ ಅದು JDS ಪಕ್ಷ. ಅಲ್ಲಿ ಹೆಂಗೆ ಈಗ ಬಿಹಾರದಲ್ಲಿ ಹೆಂಗೆ ನಮ್ಮ JDU ನಿತೀಶ್ ಕುಮಾರ್ ಅವರು ಇದ್ದಾರೆ, ಅಲ್ಲಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು JDU, ಕರ್ನಾಟಕದಲ್ಲಿ JDS ಅಂದ್ರೆ ಕುಮಾರಣ್ಣ ದೇವೇಗೌಡ. ಆ ಕಾರಣಕ್ಕಾಗಿ ನಾವು NDAದಲ್ಲಿದ್ದೇವೆ. ಯಾವುದೇ ಕಾರಣಕ್ಕೂ ನಮ್ಮದು NDA ಅಂದರೆ ಅಲಯನ್ಸ್, BJP ಮತ್ತು JDS ಅಲಯನ್ಸ್ ಐತಿ. ಯಾವುದೇ ಮುಂದಿನ ಇಲೆಕ್ಷನ್ಗಳು ಬಂದರೂ ಸಹಿತ ಇನ್ನು ಜಿಲ್ಲಾ ಪಂಚಾಯತ್ ಬರ್ಬೋದು, ತಾಲೂಕ್ ಪಂಚಾಯತ್ ಬರ್ಬೋದು, ನಗರಸಭೆ ಬರ್ಬೋದು, APMC ಬರ್ಬೋದು, ಯಾವುದೇ ಇಲೆಕ್ಷನ್ ಬಂದರೂ ಸಹಿತ BJP ಮತ್ತು JDS ಹೊಂದಾಣಿಕೆ ಆಗಿನ ಇಲ್ಲಿ ನಮ್ಮ ಜಿಲ್ಲೆಯಲ್ಲೂ ನಾವು ಎಲ್ಲ ಟಿಕೆಟ್ಗಳನ್ನು ಕೊಡ್ತೇವೆ. ಪಕ್ಷ ನಮ್ಮದು ಗೆಲ್ಲಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲ ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾವು ನಿಮಗೆ ತಿಳಿಸ್ತೇವೆ. ಜನರು ಕಾಂಗ್ರೆಸ್ ಸರ್ಕಾರಕ್ಕೆ ಬೇಸತ್ತಿದ್ದಾರೆ. ಆದ್ದರಿಂದ ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ NDA ಮೈತ್ರಿಕೂಟ ಅಧಿಕಾರಕ್ಕೆ ಬರಲಿದೆ. ನಮ್ಮ ಮುಖಂಡರಾದ ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಬಹಳಷ್ಟು ಜನಪರ, ರೈತಪರ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು ಮಾಡಿರುವ ರೈತರ ಸಾಲ ಮನ್ನಾ ಯೋಜನೆಗಳು ಜನರ ಮನಸ್ಸಿನಲ್ಲಿ ಇಂದಿಗೂ ಅಚ್ಚಳಿಯದೆ ಉಳಿದಿವೆ. ಕುಮಾರಸ್ವಾಮಿಯವರ ಅಭಿವೃದ್ಧಿ ದೂರದೃಷ್ಟಿ ಧೋರಣೆಗೆ ಮುಂದಿನ ದಿನಗಳಲ್ಲಿ ಜನರು ಆಶೀರ್ವಾದ ನೀಡಲಿದ್ದಾರೆ. ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬಿ ಕಾಂಗ್ರೆಸ್ ಪಕ್ಷದ ದುರಾಡಳಿತವನ್ನು ಜನರಿಗೆ ತಿಳಿಸುವುದೇ ಈ ಜನತಾ ಸಮಾವೇಶದ ಉದ್ದೇಶವಾಗಿದೆ ಎಂದರು. ತಗೋತೇವೆ ಮತ್ತು ನಾವು ಗೆದ್ದಿನಲ್ಲೇ ಏನು ಮಾಡೋದು, BJP ಅವ್ರು ನಿಲ್ತಾರೆ, ನಾವು ನಿಂತಲ್ಲೇ BJP ಅವರು ಸಪೋರ್ಟ್ ಮಾಡ್ತಾರೆ, ಮತ್ತು BJP ಅವ್ರು ನಿಂತಲ್ಲಿ ನಾವು ಸಪೋರ್ಟ್ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಈ ಭ್ರಷ್ಟ ಸರ್ಕಾರ ಹೋಗ್ಬೇಕು ಅನ್ನೋದ ಒಂದು ಉದ್ದೇಶ ಐತಿ. ಮತ್ತು ಈ ಸರ್ಕಾರ ಏನಾಗೈತಿ, ದಿವಾಳಿ ಆಗೈತಿ.
38,000 ಮಂದಿ ಇವತ್ತು 38 ತಿಂಗಳ ಪಗಾರ KSRTC ಪಗಾರ ಕೊಟ್ಟಿಲ್ಲ, ಅಂಗನವಾಡಿ ಕಾರ್ಯಕರ್ತರ ಪಗಾರ ಕೊಟ್ಟಿಲ್ಲ, BCM ಹಾಸ್ಟೆಲ್ ದೇವರಾಜ ನಿಗಮ ಏನು ಹಾಸ್ಟೆಲ್ಗಳಿದಾವಲ್ಲ ಆ ಹಾಸ್ಟೆಲ್ಗಳಲ್ಲಿ ಇವತ್ತು ಸೋಪ್ ಇಲ್ಲ, ಸೋಪ್ ಸರಿ ಇಲ್ಲ ಅಲ್ಲಿ, ಆಮೇಲೆ ಕ್ವಾಲ್ಗೇಟ್ ಇಲ್ಲ, ಬ್ರಷ್ ಇಲ್ಲ, ಸರ್ಕಾರ ಯಾವುದೇ ಕಿಟ್ಗಳನ್ನು ಕೊಡೋಕೆ ಆಗ್ತಾ ಇಲ್ಲ. ಅಷ್ಟೇ ಅಲ್ಲದೆ ನಿಮ್ಗೆ ಹೇಳ್ಬೇಕಂದ್ರೆ ಇಂದ ಆ ಸಚಿವರನ್ನ ಭ್ರಷ್ಟಾಚಾರ ಮಾಡಿ ನಾಗೇಂದ್ರನ್ನ ತಕ್ಕಂಥ ಒಬ್ಬ ಸಚಿವರು ಜೈಲಿಗೆ ಹೋಗಿ ಬಂದರು. SC ST ಹಣವನ್ನು ತಿಂದ ಅಲ್ಲಿ ಜೈಲಿಗೆ ಹೋಗಿ ಬಂದಂಥ ಇದು ಸರ್ಕಾರ. ಆ ಕಾರಣಕ್ಕಾಗಿ ಈ ಸರ್ಕಾರ ದಿವಾಳಿಯಾಗೈತಿ. ಆ ಕಾರಣಕ್ಕಾಗಿಂದ ಇದು ನಮ್ಮ ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಹೋಗ್ಬೇಕಾದ್ರೆ BJP ಮತ್ತು JDS ಹೊಂದಾಣಿಕೆಯಾಗಿ ಎಲ್ಲ ಸಂಸ್ಥೆಗಳಲ್ಲಿ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆಗೆ ಬಂದಂಥ ಇರ್ಬೋದು. ಮುಂದೆ 2028ರಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಖಚಿತ ಇದೆ. 2028ಕ್ಕೆ NDA ಸರ್ಕಾರ ಬರೋದು ಕರ್ನಾಟಕದಲ್ಲೇ ಇದು ನಿಶ್ಚಿತ ಅಂತೇಳಿ ನಿಮ್ಗೆ ಹೇಳಲಿಕ್ಕೆ ನಾನು ಇದ್ದೀನಿ. ಮಾಜಿ ಶಾಸಕ ಕೆಪಿ ಮಗ್ಗಣ್ಣವರ್ ಮಾತನಾಡಿ, ವಿಜಯಪುರದಲ್ಲಿ ನಡೆಯುವ ಜನತಾ ಸಮಾವೇಶವನ್ನು ಎಲ್ಲರೂ ಸೇರಿ ಯಶಸ್ವಿಗೊಳಿಸೋಣವೆಂದು ಕಾರ್ಯಕರ್ತರಿಗೆ ಕರೆ ನೀಡಿದರು. ಈ ಕುಮಾರ್ ಅವರ ಎಲ್ಲರಿಗೂ ಸ್ವಾಗತ ಮಾಡಿ, ಇವತ್ತು ನಾವು ಅಂದ್ರೆ 27ನೇ ತಾರೀಕು ಬಿಜಾಪುರ ಕಾರ್ಯಕ್ರಮ ಇತ್ತು. ದೇವೇಗೌಡ ಮತ್ತು ಕುಮಾರಸ್ವಾಮಿ ಇವರು ನಮ್ಮ ನಿಖಿಲ್ ಕುಮಾರಸ್ವಾಮಿ ಎಲ್ಲರೂ ಕೂಡಿ ಒಂದು ಮೀಟಿಂಗ್ ಕರೆದ್ರು. ಮೀಟಿಂಗ್ ಅಂದರೆ ಪಕ್ಷದ 25ನೇ ವರ್ಷದ ಸಿಲ್ವರ್ ಜೂಬ್ಲಿ ಕಾರ್ಯಕ್ರಮ ಮತ್ತು ಜನತಾ ಕಾರ್ಯಕ್ರಮ ಹಿಂಗೆ ಮಾಡಿ ಒಂದು ಕಾರ್ಯಕ್ರಮ ಕರೆದರು. ಅದ್ರ ಸಲುವಾಗಿ ನಾವು ಇಲ್ಲಿಂದ ಜನರಿಗೆ ಆಮಂತ್ರಣ ಕೊಡೋದೈತಿ, ದೌಡ್ ಕರ್ಕೊಂಡು ಹೋಗ್ತೀವಿ ಅವ್ರನ್ನ. ಅದ್ರ ಸಲುವಾಗಿ ಇವತ್ತು ಪ್ರೆಸ್ ಮೀಟ್ ಐತಿ. ಹೆಚ್ಚಿನ ಮಂದಿಗೆ ಇಲ್ಲಿಂದ ಅಂದ್ರೆ ಕುಮಾರಸ್ವಾಮಿ ಅವರು ಮಾಡಿದ ಕಾರ್ಯಕ್ರಮ ಹಿಂದೆ ಅವರು ಮುಖ್ಯಮಂತ್ರಿ ಇದ್ದಾಗ ಏನೇನು ಮಾಡಿದ್ರು ಅವನ್ನೆಲ್ಲ ನೆನಪು ಮಾಡಿ ಕೊಡೋದೈತಿ. ದೇವೇಗೌಡ ಪ್ರಧಾನಮಂತ್ರಿ ಇದ್ದಾಗ ಏನೇನು ಮಾಡಿದಾರೆ ಅದನ್ನು ನೆನಪು ಮಾಡಿ ಕೊಟ್ಟ ಎಲ್ಲರೂ ಮಂದಿನ ಕರ್ಕೊಂಡು ಹೋಗೋದೈತಿ. ಇಲ್ಲಿ ಅನೇಕ ಜನರೆಲ್ಲ ಈ ಕುಮಾರಸ್ವಾಮಿ ಲಾಭ ತಗೊಂಡ್ರನ ಈ ಬಡ್ಡಿ ಗಂಟು ಸೂಟ್ ಆಯ್ತಿರ್ಲಪ್ಪ ಸಾಲ ಸೂಟ ಅದು ಸಾಧಾರಣ ಇಲ್ಲಿ ನಮ್ಮ ಕಾಗವಾಡದಾಗ ಭಾಳ ಜನಕ್ಕೆ ಸಿಕ್ಕಿ. ಕಾಗವಾಡ ಅಷ್ಟೆಲ್ಲ ನಮ್ಮ ಚಿಕ್ಕೋಡಿ ತಾಲೂಕಾಗತ್ತು ಎಲ್ಲರೊಳಗೆ ಹೆಚ್ಚಿಗೆ ಸಿಕ್ಕಿದ್ವಿ. ಈ ಆ ಜನ ಅವ್ರಿಗೆ ನೆನಪು ಮಾಡಿ ಕೊಡೋದ ನೀವು ತಗೊಂಡಿರಿ ಸಾಲ ನೀವು ಇದಾಗೈತಿ ಅವ್ರನ್ನೆಲ್ಲ ಕರ್ಕೊಂಡು ದೇವೇಗೌಡರಿಂದ ಈ ನೆಲ ಜಲ ಈ ಕಾರ್ಖಾನೆ ಎಲ್ಲದಕ್ಕೂ ಅವ್ರು ಮದತ್ತು ಮಾಡಿದ್ದಾರೆ. ಈ ಅದನ್ನೆಲ್ಲ ನೆನಪು ಮಾಡಿ ಕೊಟ್ಟ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ಕೊಂಡು ಹೋಗೋದೈತಿ. ಆ ಸಲುವಾಗಿ ನಾವು ಇಲ್ಲಿ ಪಾರ್ಟಿಯವ್ರು ಯಾವ ವ್ಯವಸ್ಥೆ ಮಾಡ್ತಾರೆ ನಮಗೆ ಅಲ್ಲೆಲ್ಲ ಹೆಚ್ಚು ಮಂದಿನ ಕರ್ಕೊಂಡು ಬಾತ್ ಹೇಳಿದ್ರು ಕರ್ಕೊಂಡು ಹೋಗೋದೈತಿ. ಇದನ್ನು ಈಗಾಗಲೇ ಹಿಂದಿನ ಇವರ ಮತ್ತು ಚಕ್ಕರನ್ನ 2 ಮಂದಿ ಎಲ್ಲ ಮಾಹಿತಿ ಹೇಳ್ತಾರೆ. ಈ ವೇಳೆ ಅಥಣಿ ಮಾಜಿ ಶಾಸಕ ಹಾಗೂ ರಾಜ್ಯ ಉಪಾಧ್ಯಕ್ಷ ಶಹಜಾನ್ ಡೋಂಗರ್ಗಾಂವ್, ಜೆಡಿಎಸ್ ಪಕ್ಷದ ಬೆಳಗಾವಿ ಜಿಲ್ಲಾಧ್ಯಕ್ಷ ಶಂಕರ್ ಮಾಡಲ್ಗಿ, ಸದಲ್ಗಾ ಚಿಕ್ಕೋಡಿ ಮಾಜಿ ಶಾಸಕ ಹಾಗೂ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಕೆಪಿ ಮಗ್ಗಣ್ಣವರ್, ಚಿಕ್ಕೋಡಿ ಜಿಲ್ಲಾ SC ಮೋರ್ಚಾದ ಅಧ್ಯಕ್ಷ ರಮೇಶ್ ನಾಯಿಕ್, ಜಿಲ್ಲಾ ಸಂಚಾಲಕ ಪ್ರಮೋದ್ ಪೂಜಾರಿ, ಕಾಗವಾಡ ತಾಲೂಕಾಧ್ಯಕ್ಷ ಮಲ್ಲಿಕಾರ್ಜುನ್ ಗುಂಜಿಗಾಮಿ, ಉಪಾಧ್ಯಕ್ಷ ಮಹಾಂತೇಶ್ ಅವಟಿ ಸೇರಿದಂತೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ.